ನಾವ ಈ ವಿಡಿಯೋದಾಗ JDK ಅಂದ್ರೇನ, JRE ಅಂದ್ರೇನ, JVM ಅಂದ್ರೇನ ಅಂತ ಹೇಳಿ ನೋಡೋಣ ಅಂತ. JDK ಸ್ಟ್ಯಾಂಡ್ಸ್ ಫಾರ್ ಜಾವಾ ಡೆವಲಪ್ಮೆಂಟ್ ಕಿಟ್. ಜಾವಾ ಯೂಸ್ ಮಾಡ್ಕೊಂಡ ಅಪ್ಲಿಕೇಶನ್ ನ ಡೆವಲಪ್ ಮಾಡಾಕ JDK ನ ಯೂಸ್ ಮಾಡ್ಕೋತೀವಿ. ಡೆವಲಪ್ ಆಗಿರುವಂತ ಅಪ್ಲಿಕೇಶನ್ ರನ್ ಮಾಡಾಕ JRE ನ ಯೂಸ್ ಮಾಡ್ತೀವಿ. JRE ಏನ್ ಮಾಡ್ತೈತಿ, ಈ ಅಪ್ಲಿಕೇಶನ್ ರನ್ ಮಾಡಾಕ ಬೇಕಾಗಿರುವಂತ ಎನ್ವೈರ್ಮೆಂಟ್ ನ ಕೊಡ್ತೈತಿ. ಅದಕ್ಕೆ JRE ಗೆ ಜಾವಾ ರನ್ ಟೈಮ್ ಎನ್ವೈರ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಅಪ್ಲಿಕೇಶನ್ ನ ಆಕ್ಚುಯಲ್ ರನ್ ಮಾಡುವಂತ ಕೆಲಸ ಜಾವಾ ವರ್ಚುವಲ್ ಮಷೀನ್ ಅಂದ್ರೆ JVM ಮಾಡ್ತೈತಿ. JDK ದಾಗ ಡೆವಲಪರ್ ಟೂಲ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್ ಕಂಪೈಲರ್, ಡಿಬಗ್ಗರ್, ಜಾವಾ ಡಾಕ್ಯುಮೆಂಟೇಶನ್ ಸಲುವಾಗಿ ಈ ರೀತಿ ಡೆವಲಪರ್ ಟೂಲ್ಸ್ ಇರ್ತಾವ. ಅದ್ರ ಜೊತೆ JRE ಇರ್ತೈತಿ. JRE ದಾಗ ಏನಿರ್ತೈತಿ ಅಂತಂದ್ರ ಲೈಬ್ರರೀಸ್ ಟು ರನ್ ದ ಜಾವಾ ಅಪ್ಲಿಕೇಶನ್, ಮೇನ್ಲಿ ರನ್ ಟೈಮ್ ಜಾರ್ ಅಂತ ಹೇಳಿ ಇರ್ತೈತಿ ಇದ್ರೊಳಗ. ಈ ರನ್ ಟೈಮ್ ಜಾರ್ ಒಳಗ ಕಲೆಕ್ಷನ್ ಫ್ರೇಮ್ವರ್ಕ್ ಪ್ಯಾಕೇಜಸ್, ಜಾವಾ ಡಾಟ್ ಲ್ಯಾಂಗ್, ಜಾವಾ ಡಾಟ್ ಇಟಿಲ್, ಸೊ ಜಾವಾ ಅಪ್ಲಿಕೇಶನ್ ರನ್ ಆಕ ಯಾವ್ಯಾವ ಪ್ಯಾಕೇಜಸ್, ಯಾವ್ಯಾವ ಲೈಬ್ರರಿ ಬೇಕಲ್ಲ ಅವೆಲ್ಲಾನು ಇರ್ತಾವ. ಅದ್ರ ಜೊತೆ JVM ಇರ್ತೈತಿ. JVM ಏನ್ ಮಾಡ್ತೈತಿ, ಬೈಟ್ ಕೋಡ್ ನ ಲೈನ್ ಬೈ ಲೈನ್ ರೀಡ್ ಮಾಡಿ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ JVM ಮಾಡ್ತೈತಿ. ಪ್ಲಾಟ್ಫಾರ್ಮ್ ಡಿಪೆಂಡೆನ್ಸಿ. ಪ್ಲಾಟ್ಫಾರ್ಮ್ ಡಿಪೆಂಡೆನ್ಸಿಗಿಂತ ಮುಂಚೆ ಪ್ಲಾಟ್ಫಾರ್ಮ್ ಅಂದ್ರೆ ಏನಂತ ಹೇಳಿ ನೋಡೋಣ. ನಾವ ಪ್ರೀವಿಯಸ್ ವಿಡಿಯೋದಾಗ JDK ನ ಇನ್ಸ್ಟಾಲ್ ಮಾಡಿದ್ವಿ. ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ನಾವ ಈ ವೆಬ್ಸೈಟ್ ಬಂದ JDK ನ ಡೌನ್ಲೋಡ್ ಮಾಡಿದ್ವಿ. ನಾವ JDK ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾಗ ಇನ್ಸ್ಟಾಲ್ ಮಾಡಾಕತ್ತಿದ್ವಿ. ಅದಕ್ಕೆ ಇಲ್ಲಿ ವಿಂಡೋಸ್ ಅಂತ ಹೇಳಿ ಬಂದ .msi ನ ಡೌನ್ಲೋಡ್ ಮಾಡಿದ್ವಿ. ಇನ್ ಕೇಸ್ ನಾವ ಲಿನಕ್ಸ್ OS ಮ್ಯಾಗ JDK ನ ಇನ್ಸ್ಟಾಲ್ ಮಾಡಾಕತ್ತಿದ್ವಿ ಅಂತಂದ್ರೆ ಈ .rpm ನ ಡೌನ್ಲೋಡ್ ಮಾಡ್ಬೇಕಾಗಿತ್ತ. ಮ್ಯಾಕ್ OS ಮ್ಯಾಗ ಡೌನ್ಲೋಡ್ ಮಾಡ್ಬೇಕಾಗಿತ್ತಂತಂದ್ರ .dmg ನ ಡೌನ್ಲೋಡ್ ಮಾಡ್ಬೇಕಾಗಿತ್ತ. ಸೊ ನಮ್ದ JDK ಇಂಪ್ಲಿಮೆಂಟೇಶನ್, ನಮ್ದ ಡೌನ್ಲೋಡೇಬಲ್ಸ್ ಏನೈತಲ್ಲ, ವಿಂಡೋಸ್ ಬ್ಯಾರೆ ರೀತಿ ಐತಿ, ಮ್ಯಾಕ್ OS ಬ್ಯಾರೆ ರೀತಿ ಐತಿ, ಲಿನಕ್ಸ್ ಬ್ಯಾರೆ ರೀತಿ ಐತಿ. ಸೊ ಪ್ಲಾಟ್ಫಾರ್ಮ್ ಅಂತಂದ್ರೆ ಏನ, ಆಪರೇಟಿಂಗ್ ಸಿಸ್ಟಮ್. ಯಾವ ಆಪರೇಟಿಂಗ್ ಸಿಸ್ಟಮ್ ಮ್ಯಾಗ ನಾವ JDK ಇನ್ಸ್ಟಾಲ್ ಮಾಡ್ತೀವಲ್ಲ ಅದಕ್ಕ ಪ್ಲಾಟ್ಫಾರ್ಮ್ ಅಂತ ಕರೀತಾರ. ಇನ್ ಕೇಸ್ ನಮ್ದ JDK ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಇತ್ತಂದ್ರ ಎಲ್ಲದಕ್ಕೂ ಒಂದ JDK ಡೌನ್ಲೋಡ್ ಮಾಡಕ್ ನಮ್ಗೆ ಬಿಡ್ತಿದ್ರಿಲ್ಲ. ಸೊ ಹಂಗಿಲ್ಲ, ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ಗೂ ಇಂಪ್ಲಿಮೆಂಟೇಶನ್ ಆಫ್ JDK ಬೇರೆ ಬೇರೆ ಐತಿ. ಅದಕ್ಕ JDK ಏನೈತಿ, ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್. JDK ಒಳಗ JRE ಐತಿ, ಅದ್ರ ಸಲುವಾಗಿ JRE ನು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್. JRE ಒಳಗ JVM ಐತಿ, ಸೊ JVM ನು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್. ಯೂಸ್ ಕೇಸ್ JDK ಯೂಸ್ ಮಾಡ್ಕೊಂಡ ನಾವ ಕೋಡ್ ನ ರೈಟ್ ಮಾಡ್ತೀವಿ, ಕಂಪೈಲ್ ಮಾಡ್ತೀವಿ. JRE ಯೂಸ್ ಮಾಡ್ಕೊಂಡು ಬರ್ದಿರುವಂತ ಕೋಡ್ ನ ರನ್ ಮಾಡ್ತೀವಿ. ಆಕ್ಚುಯಲ್ ರನ್ ಮಾಡುವಂತ ಕೆಲಸ JVM ಮಾಡ್ತೈತಿ. JDK ಅಂತಂದ್ರೆ JRE ಪ್ಲಸ್ ಡೆವಲಪರ್ ಟೂಲ್ಸ್, ಕಂಪೈಲರ್, ಡಿಬಗ್ಗರ್. JRE ದಾಗ ಏನಿರ್ತೈತಿ, ಲೈಬ್ರರೀಸ್ ಟು ರನ್ ದ ಜಾವಾ ಪ್ರೋಗ್ರಾಮ್ ಪ್ಲಸ್ JVM ಇರ್ತೈತಿ. ಸೊ ವಿತ್ ಇಮೇಜ್ ನಾವು ನೋಡ್ಬೇಕಂತಂದ್ರ JDK ಒಳಗ JRE ಐತಿ, JRE ಒಳಗ ಜಾವಾ ಕ್ಲಾಸ್ ಲೈಬ್ರರಿ ಅದಾವ, ಅದ್ರೊಳಗ JRE ಒಳಗ JVM ಐತಿ, JDK ಒಳಗ ಡೆವಲಪರ್ ಟೂಲ್ಸ್ ಅದಾವ, ಜಾವಾ-ಸಿ, JHeap, JConsole ಅಂತ ಹೇಳಿ. ವರ್ಕಿಂಗ್ ಆಫ್ ಅ ಜಾವಾ ಪ್ರೋಗ್ರಾಮ್ ನೋಡೋಣ. ನಾವ JDK ಯೂಸ್ ಮಾಡ್ಕೊಂಡ ಹಲೋ ವರ್ಲ್ಡ್ ಡಾಟ್ ಜಾವಾ ಅಂತ ಹೇಳಿ ಬರ್ತೀವಿ. ಅದನ್ನ ಕಂಪೈಲ್ ಮಾಡಾಕ ಜಾವಾ ಕಂಪೈಲರ್ ಅಗೇನ್ JDK ದಾಗ ಐತಿ. ಇದನ್ನ ನಾವು ಕಂಪೈಲ್ ಮಾಡಿದ್ವಿ. ಕಂಪೈಲ್ ಮಾಡಿಂದ ನಮಗೇನ್ ಬಂತ, ಹಲೋ ವರ್ಲ್ಡ್ ಡಾಟ್ ಕ್ಲಾಸ್ ಅಂತ ಹೇಳಿ ಜನರೇಟ್ ಆಯ್ತಾ. ಈ ಹಲೋ ವರ್ಲ್ಡ್ ಡಾಟ್ ಕ್ಲಾಸ್ ಏನಿದೆ ಬೈಟ್ ಕೋಡ್ ಇದೆ. ಇದನ್ನ ರನ್ ಮಾಡ್ಬೇಕಲ್ಲ, ಅವಾಗ JRE ಕಮ್ಸ್ ಇನ್ ಟು ಪಿಕ್ಚರ್. ಸೊ ನಾವ್ ಇದನ್ನ ಯಾವಾಗ ರನ್ ಮಾಡ್ತೀವಲ್ಲ ಅವಾಗ ಈ 4 ಸ್ಟೆಪ್ ಒನ್ ಬೈ ಒನ್ ಆಗ್ತಾವ. ಫಸ್ಟ್ ಏನ್ ಹಾಕೈತಿ, ಹಲೋ ವರ್ಲ್ಡ್ ಡಾಟ್ ಕ್ಲಾಸ್ JVM ಮೆಮರಿದಾಗ ಲೋಡ್ ಹಾಕೈತಿ. ಆಮೇಲೆ ಬೈಟ್ ಕೋಡ್ ವೆರಿಫೈರ್ ಏನ್ ಮಾಡ್ತೈತಿ, ಈ ಡಾಟ್ ಕ್ಲಾಸ್ ಆಗಿರುವಂತ ಬೈಟ್ ಕೋಡ್ ನ ವೆರಿಫೈ ಮಾಡ್ತೈತಿ ಸೆಕ್ಯೂರಿಟಿ ರೀಸನ್ ಸಲುವಾಗಿ. ಇನ್ ಕೇಸ್ ಏನಾರೇ ಆಪ್ಟಿಮೈಸೇಷನ್ ಬೇಕಾಗಿತ್ತು ಅಂದ್ರೆ ಆಪ್ಟಿಮೈಸೇಷನ್ ಮಾಡುವಂತ ಕೆಲಸ ಬೈಟ್ ಕೋಡ್ ವೆರಿಫೈರ್ ದಾಗ ಹಾಕೈತಿ. ಇಂಟರ್ಪ್ರಿಟರ್ ಏನ್ ಮಾಡ್ತೈತಿ ಅಂತಂದ್ರ ಬೇಸಿಕಲಿ ಬೈಟ್ ಕೋಡ್ ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುವಂತ ಕೆಲಸ ಇಂಟರ್ಪ್ರಿಟರ್ JVM ಮಾಡ್ತೈತಿ. ಯಾಕಂದ್ರ ನಮ್ದು JVM ಆಪರೇಟಿಂಗ್ ಸಿಸ್ಟಮ್ ಮ್ಯಾಗ ನಾವ್ ಇನ್ಸ್ಟಾಲ್ ಮಾಡಿರ್ತೀವಿ. ಅಟ್ ದ ಎಂಡ್ ನಮ್ದು ಪ್ರೋಗ್ರಾಮ್ ಏನಾಗಬೇಕು, ಆಪರೇಟಿಂಗ್ ಸಿಸ್ಟಮ್ ಮ್ಯಾಗನ ರನ್ ಆಗ್ಬೇಕಲ್ಲ, ಅದಕ್ಕ JVM ಏನ್ ಮಾಡ್ತೈತಿ, ಬೈಟ್ ಕೋಡ್ ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುವಂತ ಕೆಲಸ ಮಾಡ್ತೈತಿ. ಅದಕ್ಕ JVM ಗ ಇಂಟರ್ಪ್ರಿಟರ್ ಅಂತಾನೂ ಕರೀತಾರ.
ಸೊ ಒಂದ್ಸಲ ಇದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತಂದ್ರ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಕೈತಿ ನಮ್ದು. ಈ ರೀತಿ ಒಂದ ಜಾವಾ ಪ್ರೋಗ್ರಾಮ್ ದ ಎಕ್ಸಿಕ್ಯೂಷನ್ ಲೈಫ್ ಸೈಕಲ್ ಇದೆ. ನಾವು ರಿಯಲ್ ವರ್ಲ್ಡ್ ದಾಗ JDK ಆಮೇಲೆ JRE ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಈ ಡೆವಲಪರ್ ಏನ್ ಮಾಡಾಕತ್ತಾನ, ಚೆಸ್ ಗೇಮ್ ನ ಇಂಪ್ಲಿಮೆಂಟ್ ಮಾಡಾಕತ್ತಾನ. ಸೊ ಅವ ಪ್ಲೇಯರ್ ಡಾಟ್ ಜಾವಾ, ಬೋರ್ಡ್ ಡಾಟ್ ಜಾವಾ, ಪೀಸ್ ಡಾಟ್ ಜಾವಾ, ಗೇಮ್ ಡಾಟ್ ಜಾವಾ ಅಂತೇಳಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಜಾವಾ ಫೈಲ್ಸ್ ನ ಬರ್ದಾನ. ಇವೆಲ್ಲ ಜಾವಾ ಫೈಲ್ಸ್ ಏನಾಗ್ತಾವ, ಒಂದ್ರ ಜೊತೆ ಒಂದ ಇಂಟ್ರಾಕ್ಟ್ ಆಗಿ ಒಂದ್ ಪರ್ಟಿಕ್ಯುಲರ್ ಬಿಸ್ನೆಸ್ ನ ಅಚೀವ್ ಮಾಡಾಕತ್ತಾವ ಅವ. ಸೊ ಇವ್ನ್ ಬರಿಬೇಕಂದ್ರ ಅವೇನ್ ಮಾಡಾಕ್ತಾನ, JDK ಯೂಸ್ ಮಾಡಾಕತ್ತಾನ. ಇವನ್ನೆಲ್ಲ ಬರದ ಇದಾದ್ಮೇಲೆ ಇವನ್ನೆಲ್ಲಾನು ಟುಗೆದರ್ ಇಂಟ್ರಾಕ್ಟ್ ಆಗ್ಬೇಕಲ್ಲ, ಅದಕ್ಕ ಮೆವೆನ್ ಟೂಲ್ ಯೂಸ್ ಮಾಡ್ಕೊಂಡ ಇವೆಲ್ಲಾನು ಏನ್ ಮಾಡಾಕ್ತಾನ, ಆರ್ಕೈವ್ ಮಾಡಾಕತ್ತಾನ. ಚೆಸ್ ಗೇಮ್ ಡಾಟ್ ಜಾರ್ ಅಂತೇಳಿ ಆರ್ಕೈವ್ ಮಾಡಿದ. ಈ ಚೆಸ್ ಗೇಮ್ ಡಾಟ್ ಜಾರ್ದಾಗ ಏನಿರ್ತಾವ ಅಂತಂದ್ರ, ಇವೇನ್ ಡಾಟ್ ಜಾವ್ ಇರ್ತಾವಲ್ಲ ಅದ್ರದ್ದು ಕರೆಸ್ಪಾಂಡಿಂಗ್ ಡಾಟ್ ಕ್ಲಾಸ್ ಫೈಲ್ ಇರ್ತಾವ. ಪ್ಲೇಯರ್ ಡಾಟ್ ಕ್ಲಾಸ್, ಬೋರ್ಡ್ ಡಾಟ್ ಕ್ಲಾಸ್, ಪೀಸ್ ಡಾಟ್ ಕ್ಲಾಸ್, ಗೇಮ್ ಡಾಟ್ ಕ್ಲಾಸ್ ಅಂತೇಳಿ. ಈ ಡಾಟ್ ಕ್ಲಾಸ್ ಅಂದ್ರೆ ಏನ, ನಥಿಂಗ್ ಬಟ್ ಅ ಬೈಟ್ ಕೋಡ್. ಸೊ ಈಗ ನಮ್ದು ಏನಾಯ್ತ, ಲಾಸ್ಟ್ ಎಂಡ್ ಪ್ರಾಡಕ್ಟ್ ನಮ್ದು ಚೆಸ್ ಗೇಮ್ ಡಾಟ್ ಜಾರ್ ಐತ್ಲ ಎಕ್ಸಿಕ್ಯೂಟಿಬಲ್ ರೆಡಿ ಆಯ್ತು. ಆದ್ರೆ ಇದನ್ನ ಇವನ್ ನಾವ ಎಂಡ್ ಯೂಸರ್ ಕೊಡೋಕ್ಕಿಂತ ಮುಂಚೆ ನಾವ ಕರೆಕ್ಟ್ ಆಗಿ ವರ್ಕ್ ಹಾಕಿತ್ತಿಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ಬೇಕ. ಟೆಸ್ಟ್ ಮಾಡ್ಬೇಕಂದ್ರೆ ಇದನ್ನ ರನ್ ಮಾಡಿ ನೋಡ್ಬೇಕ. ಅದ್ರ ಸಲುವಾಗಿ ನಮ್ಗೆ JRE ಬೇಕ. ಸೊ JRE ಏನ್ ಮಾಡ್ತೈತಿ, ಈ ಚೆಸ್ ಗೇಮ್ ಡಾಟ್ ಜಾರ್ ನ ರನ್ ಮಾಡಕ ಎನ್ವೈರ್ಮೆಂಟ್ ನ ಪ್ರೊವೈಡ್ ಮಾಡ್ತೈತಿ. JVM ಏನ್ ಮಾಡ್ತೈತಿ, ಇದನ್ನ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡಿ ರನ್ ಮಾಡುವಂತ ಕೆಲಸ JVM ಮಾಡ್ತೈತಿ. ಸೊ ಒಂದ್ಸಲ ಡೆವಲಪರ್ ವೆರಿಫೈ ಮಾಡಿದ ಇದು ಚೆಸ್ ಗೇಮ್ ಡಾಟ್ ಜಾರ ಕರೆಕ್ಟ್ ಆಗಿ ವರ್ಕ್ ಆಗ್ತೈತಿ ಅಂತ ಹೇಳಿ ವೆರಿಫೈ ಮಾಡಿದ್ಮೇಲೆ ತಾವ್ ಏನ್ ಮಾಡ್ತಾನಂತಂದ್ರ, ಈ ಚೆಸ್ ಗೇಮ್ ಡಾಟ್ ಜಾರ್ನ ಎಂಡ್ ಯೂಸರ್ ಮಷಿನ್ ದಾಗ ಡೆಪ್ಲಾಯ್ ಮಾಡ್ತಾನ. ಈ ಎಂಡ್ ಯೂಸರ್ ಮಷಿನ್ ದಾಗ ನಾವೇನ್ ಮಾಡ್ಬೇಕು, ಇದನ್ನ ಚೆಸ್ ಗೇಮ್ ಡಾಟ್ ಜಾರ್ ಬರೇ ಏನ್ ಮಾಡ್ಬೇಕ, ಎಕ್ಸಿಕ್ಯೂಟ್ ಮಾಡ್ಬೇಕು. ಅಂದ್ರೆ ಓನ್ಲಿ ಇಷ್ಟ ಮಾಡ್ಬೇಕು. ನಾವು ಇಷ್ಟ ಪಾರ್ಟ್ ನಾವು ಮಾಡಾಕತ್ತೀವಿ, ಡೆವಲಪ್ಮೆಂಟ್ ಏನು ಆಕ್ಟಿವಿಟಿ ಮಾಡಾಕತ್ತಿಲ್ಲ. ಅದ್ರ ಸಲುವಾಗಿ ಎಂಡ್ ಯೂಸರ್ ಮಷಿನ್ ದಾಗ JRE ಇದ್ರೆ ಸಾಕ. ಸೊ ಚೆಸ್ ಗೇಮ್ ಡಾಟ್ ಜಾರ್ನ ನಾವ ಇಲ್ಲಿ ಡೆಪ್ಲಾಯ್ ಮಾಡ್ತೀವಿ. ಅದಾದ್ಮೇಲೆ JRE ಏನ್ ಮಾಡ್ತೈತಿ, ಇದನ್ನ ರನ್ ಮಾಡಕ್ಕೆ ಎನ್ವೈರ್ಮೆಂಟ್ ಪ್ರೊವೈಡ್ ಮಾಡ್ತೈತಿ. ಆಕ್ಚುಯಲ್ ರನ್ ಮಾಡುವಂತ ಕೆಲಸ JVM ಮಾಡ್ತೈತಿ. ಈ ರೀತಿ ನಮ್ದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ದಾಗ JDK ನ JRE ನ ಯೂಸ್ ಮಾಡ್ಕೋತೀವಿ ನಾವು. ನಮ್ದ ನೆಕ್ಸ್ಟ್ ಕ್ವಶನ್, JVM ಯಾಕ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂತ ಹೇಳಿ ಕರೀತಾರ, ಅಥವಾ ಯಾಕ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಐತಿ ಅಂತ ಹೇಳಿ. ನಾವ ಆಪರೇಟಿಂಗ್ ಸಿಸ್ಟಮ್ ಮ್ಯಾಗ JDK ನ ಇನ್ಸ್ಟಾಲ್ ಮಾಡ್ಕೋತೀವಿ. JDK ದಾಗ JRE ಐತಿ, JRE ಒಳಗ JVM ಐತಿ. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಎದ್ರ ಮ್ಯಾಗ ಐತಿ, ಹಾರ್ಡ್ವೇರ್ ಮ್ಯಾಗ ಇನ್ಸ್ಟಾಲ್ ಮಾಡಿರ್ತೀವಿ ನಾವು ಅದನ್ನ. ನಮ್ದ ಜಾವಾ ಸೋರ್ಸ್ ಅಂದ್ರೆ ಡಾಟ್ ಜಾವಾ ಫೈಲ್ ನ ಕಂಪೈಲ್ ಮಾಡಿದ್ಮೇಲೆ ನಮ್ದ ಡಾಟ್ ಕ್ಲಾಸ್ ಫೈಲ್ ಜನರೇಟ್ ಆಯ್ತು. ಇದು ಡಾಟ್ ಕ್ಲಾಸ್ ಫೈಲ್ ಅನ್ನೋದೇನ ಜಾವಾ ಬೈಟ್ ಕೋಡ್ಸ್ ಇದೆ. ಈ ಜಾವಾ ಬೈಟ್ ಕೋಡ್ಸ್ ನ ರನ್ ಮಾಡುವಂತ ಕೆಲಸ ಜಾವಾ ವರ್ಚುವಲ್ ಮಷಿನ್ ಮಾಡ್ತೈತಿ. ಈ ರನ್ ಮಾಡೋ ಟೈಮ್ದಾಗ ಜಾವಾ ವರ್ಚುವಲ್ ಮಷಿನ್ ಮಸ್ಟ್ ಇಂಟ್ರಾಕ್ಟ್ ವಿತ್ ಅಂಡರ್ಲೈಯಿಂಗ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಮಾಡಬೇಕದ. ಎದ್ರ ಸಲುವಾಗಿ, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಸಲುವಾಗಿ, ಮೆಮರಿ ಅಲೋಕೇಶನ್ ಸಲುವಾಗಿ, ಇನ್ ಕೇಸ್ ಏನಾರ ಫೈಲ್ ಹ್ಯಾಂಡ್ಲಿಂಗ್ ಇತ್ತಂದ್ರೆ ಅದ್ರ ಸಲುವಾಗಿ. ಸೊ ಈಗ ಇಂಟ್ರಾಕ್ಟ್ ಮಾಡೋ ಟೈಮ್ದಾಗ ಇದು ಅಂಡರ್ಲೈಯಿಂಗ್ ಆಪರೇಟಿಂಗ್ ಸಿಸ್ಟಮ್ ಯುನಿಕ್ಸರ್ ಇರ್ಬೋದ, ಮ್ಯಾಕರ್ ಇರ್ಬೋದ, ವಿಂಡೋಸರ್ ಇರ್ಬೋದ. ಇವು ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ಗ ಸಿಸ್ಟಮ್ ಲೆವೆಲ್ APIs ಆಮೇಲೆ ಅವು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತಾವ ಅನ್ನೋದ ಡಿಫ್ರೆಂಟ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಇದು JVM ಇಂಪ್ಲಿಮೆಂಟೇಷನ್ ಪರ್ ಆಪರೇಟಿಂಗ್ ಸಿಸ್ಟಮ್ಗ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತೈತಿ. ಈ ರೀಸನ್ ಸಲುವಾಗಿ ನಾವ JVM ಏನಂತ ಕರಿತೀವಿ, ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂತ ಹೇಳಿ ಕರಿತೀವಿ. JVM ವಿಂಡೋಸ್ ಬೇರೆ ಇರ್ತೈತಿ, ಮ್ಯಾಕಿಗ್ ಬೇರೆ ಇರ್ತೈತಿ, ಯುನಿಕ್ಸ್ ಬೇರೆ ಇರ್ತೈತಿ. ಯಾಕಂದ್ರ ಅಂಡರ್ಲೈಯಿಂಗ್ ಸಿಸ್ಟಮ್ APIs ಆಮೇಲೆ ಅವು ಯಾವ ರೀತಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾವ ಎಂಟೈರ್ಲಿ ಡಿಫ್ರೆಂಟ್ ಇರ್ತೈತಿ. ನೆಕ್ಸ್ಟ್ ಕ್ವಶನ್, why Java is platform independent or Java is called as a ORA, write once run anywhere ಅಂತ ಹೇಳಿ. ನಮ್ದು ಡಾಟ್ ಜಾವಾ ಕ್ಲಾಸ್ ನ ನಾವ ಕಂಪೈಲ್ ಮಾಡಿದ ತಕ್ಷಣ ನಮ್ಗೆ ಏನ್ ಬಂತು, ಡಾಟ್ ಕ್ಲಾಸ್ ಜನರೇಟ್ ಆಯ್ತಲ್ಲ. ಈ ಡಾಟ್ ಕ್ಲಾಸ್ ಬೈಟ್ ಕೋಡ್ ಏನಿರ್ತೈತಲ್ಲ ಇದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಇರ್ತೈತಿ. ಅಂತಂದ್ರೆ ಇದನ್ನ ನಾವ ವಿಂಡೋಸ್ JVM ಮ್ಯಾಗರ ರನ್ ಮಾಡ್ಬೋದ, ಲಿನಕ್ಸ್ JVM ಮ್ಯಾಗರ ರನ್ ಮಾಡ್ಬೋದ, ಮ್ಯಾಕ್ OS JVM ಮ್ಯಾಗರ ರನ್ ಮಾಡ್ಬೋದ. ಸೊ ಇದ್ರ ಸಲುವಾಗಿ ಜಾವಾಕ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ ನಾವು. ಸೊ ಒಂದ್ಸಲ ಬರ್ದಿರಿ, ಒಂದ್ಸಲ ಕಂಪೈಲ್ ಮಾಡ್ರಿ. ಈ ಡಾಟ್ ಕ್ಲಾಸ್ ಫೈಲ್ ನ ವಿತೌಟ್ ಎನಿ ಚೇಂಜಸ್, ವಿತೌಟ್ ಎನಿ ಫರ್ದರ್ ಪ್ರೊಸೆಸ್ ನಾವು ಎಲ್ಲಿ ಬೇಕಾದ್ರೆ ಇದನ್ನ ಡೆಪ್ಲಾಯ್ಮೆಂಟ್ ಮಾಡಬಹುದು. ಏನು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ರೈಟ್ ಒನ್ಸ್ ರನ್ ಎನಿವೇರ್ ಅಂತೇಳಿ. ಸೊ ನಾವು ಲಾಸ್ಟ್ ಎಕ್ಸಾಂಪಲ್ ದಾಗ ನೋಡಿದ್ವಿ ನಾವು, ಡೆವಲಪರ್ ಏನ್ ಮಾಡಾಕತ್ತಾನ, ಚೆಸ್ ಗೇಮ್ ಡಾಟ್ ಜಾರ್ ನ ಡೆವಲಪ್ ಮಾಡಿದ.
ಎಕ್ಸಿಕ್ಯೂಟಬಲ್ ರೆಡಿ ಆಯ್ತು. ಸೊ ಅವನ್ ಎಂಡ್ ಯೂಸರ್ಸ್, ಒಬ್ಬ ಯೂಸರ್ ಏನ್ ಮಾಡಾಕ್ತಾನ, ವಿಂಡೋಸ್ ಮಷಿನ್ ಯೂಸ್ ಮಾಡಾಕತ್ತಾನ, ಇನ್ನೊಬ್ಬ ಯೂಸರ್ ಮ್ಯಾಕ್ ಓ ಎಸ್ ಯೂಸ್ ಮಾಡಾಕತ್ತಾನ, ಇನ್ನೊಬ್ಬ ಯುನಿಕ್ಸ್ ಯೂಸ್ ಮಾಡಾಕತ್ತಾನ. ಸೊ ಈ ಯೂಸರ್ ವಿಂಡೋಸ್ ಮಷಿನ್ದಾಗ ಜೆ ಆರ್ ನ ಇನ್ಸ್ಟಾಲ್ ಮಾಡ್ಕೊಂಡಾನ. ಸೊ ವಿಂಡೋಸ್ ಸ್ಪೆಸಿಫಿಕ್ ಜೆ ಆರ್ ಅದ, ಆಮೇಲೆ ವಿಂಡೋಸ್ ಸ್ಪೆಸಿಫಿಕ್ ಜೆ ವಿ ಎಂ ಇರ್ತೈತೆ ಅದ್ರೊಳಗ. ಹಂಗ ಮ್ಯಾಕ್ ಓ ಎಸ್ ಜೆ ಆರ್, ಮ್ಯಾಕ್ ಓ ಎಸ್ ಜೆ ವಿ ಎಂ ಇವ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾನ. ಯುನಿಕ್ಸ್ ಸ್ಪೆಸಿಫಿಕ್ ಜೆ ಆರ್ ಜೆ ವಿ ಎಂ ಇವ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾನ. ಈ ಚೆಸ್ ಗೇಮ್ ಡಾಟ್ ಜಾರ್ ನ ಆ ಮಷಿನ್ಸ್ ಹಾಕಿದ್ರ ಸೊ ವಿತೌಟ್ ಎನಿ ಕಂಪ್ಲೇಂಟ್ ಇದು ವರ್ಕ್ ಆಕೈತಿ. ಇವೆಲ್ಲಾ ಮಷಿನ್ದಾಗ ವಿಂಡೋಸ್ದಾಗೂ ವರ್ಕ್ ಆಕೈತಿ, ಮ್ಯಾಕ್ದಾಗೂ ವರ್ಕ್ ಆಕೈತಿ, ಯುನಿಕ್ಸ್ದಾಗೂ ವರ್ಕ್ ಆಕೈತಿ. ಈ ರೀಸನ್ ಸಲುವಾಗಿ ಜಾವಾಕ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರೀತಾರ. ಸೊ ನಾವು ಈ ವಿಡಿಯೋದಾಗ ಜಿ ಡಿ ಕೆ ಅಂದ್ರೆ ಏನ, ಜೆ ಆರ್ ಇ ಅಂದ್ರೆ ಏನ, ಜೆ ವಿ ಎಂ ಅಂದ್ರೆ ಏನ ನೋಡಿದೀವಿ. ಜೆ ವಿ ಎಂ ಯಾಕ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂತ ಹೇಳಿ ಕರೀತಾರ, ಯಾಕದ್ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಐತಿ, ಆಮೇಲೆ ಜಾವಾಕ್ ಯಾಕ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತಾರ ಅಂತ ಹೇಳಿ ನೋಡಿದ್ವಿ. ಏನಾರ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಮೆನ್ಷನ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಅಂತ ನಿಮ್ ಫ್ರೆಂಡ್ ಜೊತೆ ಎಲ್ಲ ಇದನ್ನ ಶೇರ್ ಮಾಡ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾವ ಐ ಡಿ ಅಂದ್ರೆ ಏನ, ಯಾವ್ಯಾವ ಐ ಡಿ ಅದಾವ, ಐ ಡಿ ನ ಎದಕ್ ನಾವ್ ಯೂಸ್ ಮಾಡ್ಬೇಕಾ ಅನ್ನೋದು ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.